ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6 ಸೆಮಿಸ್ಟರ್ ಇರ್ತಕ್ಕಂಥ ಬಿ ಕಾಮ್ ಸ್ಟೂಡೆಂಟ್ಸ್ಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಸಬ್ಜೆಕ್ಟ್ ಲಾಸ್ಟ್ ಎಕ್ಸಾಮು ಇರೋದು ಇದೊಂದೇ ಸಬ್ಜೆಕ್ಟು. ಐ ಹೋಪ್ ಎಲ್ಲ ಸಬ್ಜೆಕ್ಟ್ನ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಸೊ ಹಾಗಾಗಿ ಈ ಒಂದು ಲಾಸ್ಟ್ ಸಬ್ಜೆಕ್ಟು ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಎಲ್ಲಾ ತರದ ಕ್ವಶನ್ಸ್ಗಳನ್ನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಅಲ್ಲಿ ನೀವು ನೋಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2025 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತ ಕ್ವಶನ್ ನಂಬರ್ 6 ಏನಪ್ಪಾ ಅಂತ ಹೇಳಿದ್ರೆ, ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ. ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಜೂನಿಯರ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕ್ವಶನ್ ಏನಿದೆ ಅಂತ ಹೇಳ್ತೀನಿ. ಬನ್ನಿ, ಹೇಗೆ ಆನ್ಸರ್ ಮಾಡಬೇಕು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 6, 2025 ಕ್ವಶನ್ ಪೇಪರ್. From the following information, compute advance income tax payment. That is what advance tax payment ಅನ್ನ ಮಾಡಬೇಕು. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಪೇಮೆಂಟ್ ಮಾಡಬೇಕು. ಅಲ್ಲೇನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ದಿ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ರಾಜೇಶ್, ರೆಸಿಡೆಂಟ್ ಆಫ್ ಇಂಡಿಯಾ, ಈಸ್ ರುಪೀಸ್ 8,20,000. ನೋಡಿ, ಕ್ವಶನ್ ಅಲ್ಲಿ ಕೊಟ್ಟಿರೋದು ಏನಪ್ಪಾ ಅಂದ್ರೆ ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂದ್ರೆ ಟೋಟಲ್ ಇನ್ಕಮ್ 8,20,000 ಕೊಟ್ಟಿದ್ದಾರೆ. ದಟ್ ಈಸ್ 8,20,000 ಟೋಟಲ್ ಇನ್ಕಮ್ ಕೊಟ್ಟಿರ್ತಕ್ಕಂಥದ್ದು. ಟೋಟಲ್ ಇನ್ಕಮ್ 8,20,000 ಏನ್ ಕೊಟ್ಟಿದ್ದಾರೆ, ಯಾರ್ದು ಟೋಟಲ್ ಇನ್ಕಮ್ ಅಂದ್ರೆ ದಟ್ ಈಸ್ ಮಿಸ್ಟರ್ ರಾಜೇಶ್ ಇರ್ತಕ್ಕಂಥದ್ದು. ರಾಜೇಶ್ ಈಸ್ ಅನ್ ಇಂಡಿವಿಜುವಲ್ ಪರ್ಸನ್. ಇಂಡಿವಿಜುವಲ್ ಪರ್ಸನ್ ಅವನ ಒಂದು ಇನ್ಕಮ್ 8,20,000 ಇದೆ. ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ 8,20,000. ನಮ್ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್ 23-24 ಅಲ್ಲಿ ಫೈಂಡ್ ಔಟ್ ದ ಇನ್ಸ್ಟಾಲ್ಮೆಂಟ್ಸ್ ಇಫ್ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಆಫ್ ರುಪೀಸ್ 2,800. ನಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆ ಒಂದು 23-24ಗೆ ಸಂಬಂಧಪಟ್ಟಂತೆ ಇಫ್ ಮಿಸ್ಟರ್ ರಾಜೇಶ್ TDS 2,800 ರುಪೀಸ್ TDS ಅನ್ನ ಪೇಮೆಂಟ್ ಮಾಡಿದ್ರೆ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಯಾರ ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ ಅದನ್ನ ನೋಡ್ಕೋಬೇಕು. ಇಲ್ಲಿ ಮಿಸ್ಟರ್ ರಾಜೇಶ್ ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿರೋದು. ರಾಜೇಶ್ ಈಸ್ ಅನ್ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ಇಂಡಿವಿಜುವಲ್ ಪರ್ಸನ್ಗೆ ಟ್ಯಾಕ್ಸ್ ರೇಟ್ ಯಾವ ತರ ಇದೆ, ಸ್ಲ್ಯಾಬ್ ರೇಟ್ ಏನ್ ಹೇಳುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ, ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಪೇಮೆಂಟ್ ಮಾಡೋದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು. ನಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿರೋದು, ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿಲ್ಲ. ಕ್ವಶನ್ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡಬಹುದು. ಬಟ್ ಕ್ವಶನ್ ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಟೋಟಲ್ ಇನ್ಕಮ್. ಕ್ವಶನ್ ಅಲ್ಲಿ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕು. ದಟ್ ಇಸ್ ಡ್ಯೂ ಡೇಟ್ ಫಾರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅಂತ ಕರಿತೀವಿ. ಆನ್ ಆರ್ ಬಿಫೋರ್ 15 ಜೂನ್, ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್, ಆನ್ ಆರ್ ಬಿಫೋರ್ 15 ಡಿಸೆಂಬರ್, ಆನ್ ಆರ್ ಬಿಫೋರ್ 15 ಮಾರ್ಚ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಹೇಗೆ ಮಾಡ್ತಕ್ಕಂಥದ್ದು ಅಂತ. ಸೊ ಇದು ಒಟ್ಟು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ. ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ನ ಫೈಂಡ್ ಔಟ್ ಮಾಡಿಕೊಂಡು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇದು ಟೋಟಲ್ ಇನ್ಕಮ್. ಯಾರ ಟೋಟಲ್ ಇನ್ಕಮ್ ಅಂದ್ರೆ ಮಿಸ್ಟರ್ ರಾಜೇಶ್ ಈಸ್ ಅನ್ ಇಂಡಿವಿಜುವಲ್ ಪರ್ಸನ್. ಇಂಡಿವಿಜುವಲ್ ಪರ್ಸನ್ ನ ಸ್ಲ್ಯಾಬ್ ರೇಟ್ ನಿಮಗೆ ಗೊತ್ತಿರಬೇಕು. ಅಪ್ ಟು 2,50,000 ನಿಲ್ಲಿರುತ್ತೆ. 2,50,000 to 5,00,000 5%, 5,00,000 to 10,00,000 20%, ಅಬೌವ್ 10,00,000 30% ನಿಮಗೆ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇರ್ತದೆ. ನಾವು ಫಸ್ಟ್ ಕ್ವಶನ್ ಅಲ್ಲಿ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಪೇಮೆಂಟ್ ಮಾಡ್ತಕ್ಕಂಥದ್ದು. ನೋಡಿ, ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಯಾವುದ್ರ ಮೇಲೆ ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಮೇಲೆನೆ ಪೇಮೆಂಟ್ ಮಾಡೋದು. ಕ್ವಶನ್ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ವಶನ್ ಅಲ್ಲಿ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ. ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೋಟಲ್ ಇನ್ಕಮ್ ಯಾರ್ದು ಕೊಟ್ಟಿರೋದು ಅಂದ್ರೆ ಮಿಸ್ಟರ್ ರಾಜೇಶ್ ಕೊಟ್ಟಿರೋದು. ರಾಜೇಶ್ ಈಸ್ ಅನ್ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ಸೊ ನೀವು ಟೋಟಲ್ ಇನ್ಕಮ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತು ಟ್ಯಾಕ್ಸ್ ಲಯಬಿಲಿಟಿನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ
ಸೊ ಈಗ ಟೋಟಲ್ ಇನ್ಕಮ್ ಇರೋದು ಎಷ್ಟು ಅಂದ್ರೆ 8,20,000 ಇದೆ. ಸೊ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ನಿಮಗೆ ಗೊತ್ತು ಟ್ಯಾಕ್ಸ್ ಸ್ಲ್ಯಾಬ್ ಏನ್ ಹೇಳುತ್ತಪ್ಪ ಅಂದ್ರೆ ಅಪ್ ಟು 2,50,000 ವರೆಗೂ ಕೂಡ ಏನಿರುತ್ತೆ, ಅಪ್ ಟು 2,50,000 ಟ್ಯಾಕ್ಸ್ ಲಯಬಿಲಿಟಿ ನಿಲ್ ಇರುತ್ತೆ. ಅಪ್ ಟು 2,50,000 ನಿಲ್, ಟ್ಯಾಕ್ಸ್ ಏನ್ ಕೊಡೋ ಹಾಗಿಲ್ಲ. ಅಪ್ ಟು 2,50,000 ನಿಲ್ ಇರುತ್ತೆ. 2,50,000 ಇಂದ ಹಿಡಿದು 2,50,000 ಟು 5,00,000, 2,50,000 5,00,000 ವರೆಗೂ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 5% ಅನ್ನ ನೀವು ಕೊಡಬೇಕಾಗುತ್ತೆ. 5% ಅನ್ನ ಕೊಡಬೇಕು. ಅಂದ್ರೆ ಟೋಟಲ್ ಇನ್ಕಮ್ ಇರೋದು 8,20,000 ಅಂದ್ರೆ 2,50,000 ಇಂದ 5,00,000 ಅಂದ್ರೆ ಎಷ್ಟು ಬರುತ್ತೆ, 2,50,000 ಬರುತ್ತೆ. ಈ 2,50,000 ಮೇಲೆ ನೀವು 5% ಅನ್ನ ಮಾಡ್ಕೊಳ್ಳಿ. ಸೊ ಅಪ್ ಟು 2,50,000 ಇಲ್ಲಿರುತ್ತೆ. 2,50,000 ಟು 5,00,000 ಏನ್ ಅಮೌಂಟ್ ಬರುತ್ತೆ ಅದಕ್ಕೆ ನೀವು 5% ಅನ್ನ ಕೊಡಬೇಕು. ನೀವು 2,50,000 ಮೇಲೆ ಇವಾಗ 5% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 12,500 rupees, 12,500 rupees ಬರುತ್ತೆ. ಸೊ ಇದು ಅಪ್ ಟು 2,50,000 ನಿಲ್ಲ. 2,50,000 ಟು 5,00,000 5%. ನೆಕ್ಸ್ಟ್ 5,00,000 ಟು 10,00,000 ತಗೋಬೇಕು. 5,00,000 ಟು 10,00,000 20% ಇರ್ತಕ್ಕಂಥದ್ದು. ಸೊ 5,00,000 ಟು 10,00,000 20% ಇದೆ. ಬಟ್ ನಮ್ಮ ಟೋಟಲ್ ಇನ್ಕಮ್ 10,00,000 ಇದೆಯಾ ಅಂದ್ರೆ ಇಲ್ಲ, ಇರೋದೇ ನನ್ನ ಟೋಟಲ್ ಇನ್ಕಮ್ 8,20,000. ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ 5,00,000 ಟು 8,20,000 ತಗೊಳ್ತೀನಿ. 5,00,000 ಇಂದ ಹಿಡಿದು ಅಪ್ ಟು 10,00,000 ಒಳಗಡೆ ನಿಮ್ಗೆ ಎಷ್ಟು ಅಮೌಂಟ್ ಇದ್ರು ನೀವು 20% ಕೊಡಬೇಕು. ಸೊ ನನ್ನ ಹತ್ರ ಇಲ್ಲಿ 10,00,000 ಇಲ್ಲ, ಬಟ್ ಲೆಸ್ ದನ್ 10,00,000 8,20,000 ಇದೆ. ಹಾಗಾಗಿ ಸೊ 5,00,000 ಇಂದ ಹಿಡಿದು ಅಪ್ ಟು 10,00,000 ಒಳಗಡೆ ನೀವು 5,00,000 ಇಂದ 10,00,000 ಎಷ್ಟೇ ಇನ್ಕಮ್ ಇದ್ರೂ ಕೂಡ ನಿಮ್ಗೆ ಸೊ ನೀವು 20% ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಬಟ್ ನನ್ನ ಇಲ್ಲಿ ಟೋಟಲ್ ಇನ್ಕಮ್ ಇರೋದು 8,20,000 ಆಗಿರೋದ್ರಿಂದ ನಾನು 5,00,000 ಟು 8,20,000 ತಗೊಳ್ತೀನಿ. ಅಂದ್ರೆ 3,20,000 ಇನ್ ಬಿಟ್ವೀನ್ ಇದೆ ಅಂತ ಅರ್ಥ. ಸೊ ಇದಕ್ಕೆ ನಾನು 20% ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 3,20,000 ಮೇಲೆ 20% ಮಾಡಿದ್ರೆ ನಮಗೆ 64,000 ಬರುತ್ತೆ. ಸಪೋಸ್ ಕ್ವಶನ್ ಅಲ್ಲಿ ನಿಮ್ಮ ಟೋಟಲ್ ಇನ್ಕಮ್ ಮೋರ್ ದನ್ 10,00,000 ಇದ್ರೆ, ಸೊ ನೋಡಿ ಮೋರ್ ದನ್ 10,00,000 ಇದ್ರೆ 30% ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಾನು ಈ ಕ್ವಶನ್ಸ್ ಅಲ್ಲಿ 30% ಮಾಡಲ್ಲ, ಯಾಕಂದ್ರೆ ನನ್ನ ಟೋಟಲ್ ಇನ್ಕಮ್ ಇರೋದೇ 8,20,000 ಆಗಿರೋದ್ರಿಂದ. ಮೋರ್ ದನ್ 10,00,000 ಇದ್ರೆ 30% ಕೊಡಿ. ಇದು ಇಂಡಿವಿಜುವಲ್ ಪರ್ಸನ್ಗೆ ಇರೋದು. ಅಪ್ ಟು 2,50,000 ನಿಲ್, 2,50,000 to 5,00,000 5%, 5,00,000 to 10,00,000 20%, above 10,00,000 30% is applicable. But in this question total income is only 8,20,000. So up to 8,20,000 ನಾವು 20% ಅನ್ನ ಕೊಟ್ಟಿದ್ದೀವಿ. ಸೊ ಇನ್ಯಾವುದು ಇಲ್ಲ. ಈಗ ನೀವು ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ 76,500 rupees ಸಿಗುತ್ತೆ. 76,500. ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಆಡ್ ಸರ್ಚಾರ್ಜ್. ಸರ್ಚಾರ್ಜ್ ಏನ್ ಕ್ವಶನ್ ಅಲ್ಲಿ ಕೊಡೋ ಆಡ್ ಸರ್ಚಾರ್ಜ್ ಅನ್ನ ಆಡ್ ಮಾಡಿ. ಬಟ್ ಕ್ವಶನ್ ಅಲ್ಲಿ ಸರ್ಚಾರ್ಜ್ ಏನು ಅಪ್ಲಿಕಬಲ್ ಆಗೋದಿಲ್ಲ, ಬಿಕಾಸ್ ನಮ್ಮ ಇನ್ಕಮ್ ಕ್ರೋಸ್ ಟುಗೆದರ್ ಇಲ್ಲ. ಸೊ ಹಾಗಾಗಿ ಸರ್ಚಾರ್ಜ್ ಅಪ್ಲಿಕಬಲ್ ಆಗೋದಿಲ್ಲ, ನಿಲ್. ಆಡ್ ಮತ್ ನೀವೇನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಆಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅನ್ನ ನೀವು ಆಡ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 4%. ಇದು ಕ್ವಶನ್ ಅಲ್ಲಿ ಕೊಡಲ್ಲ, ನಿಮಗೆ ಗೊತ್ತಿರಬೇಕು ನಿಮ್ಮ ಹತ್ರ ಇನ್ಕಮ್. ಸೊ ಈ ಯಾವ್ದ್ರ ಮೇಲೆ 4% ಅಂದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬಂದಿದ್ಯಪ್ಪ ಅಂದ್ರೆ 76,500 ಏನ್ ಟ್ಯಾಕ್ಸ್ ಅಮೌಂಟ್ ಬಂದಿದೆ ಅದ್ರ ಮೇಲೆ ನೀವು 4% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. 76,500 ಮೇಲೆ ನೀವು 4% ಅನ್ನ ಮಾಡಿದ್ರೆ ನಿಮ್ಗೆ 3,060 rupees ಸಿಗುತ್ತೆ. 3,060 rupees. ಸೊ ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಸೊ ಈಗ ನೀವು ಟೋಟಲ್ ಮಾಡ್ಕೊಳ್ಳಿ. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 4% ನ ಆಡ್ ಮಾಡಬೇಕು, 3,060 ಬರುತ್ತೆ. ಸೊ ಈಗ 76,000ಗೆ ಆಡ್ 3,060 ನ ಆಡ್ ಮಾಡಿದ್ರೆ ನಿಮ್ಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 79,560 rupees ನಮ್ಗೆ ಸಿಗುತ್ತೆ. 79,560 rupees ಸಿಗುತ್ತೆ. ಈ ಅಮೌಂಟ್ ಅಲ್ಲಿ ನೀವು ಕ್ವಶನ್ ಅಲ್ಲಿ TDS ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ 2,800 ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನೀವೇನ್ ಮಾಡಿ ಅಂದ್ರೆ, ಸೊ ಈ 79,560 ನಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ TDS, ನೀವು ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಏನ್ ಕರಿತೀರಾ, ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ನೀವು ಇಲ್ಲಿ ಲೆಸ್ ಮಾಡಬೇಕು. ಎಷ್ಟಪ್ಪ ಅಂದ್ರೆ 2,800 rupees ಕ್ವಶನ್ ಅಲ್ಲಿ TDS ಅನ್ನ ಕೊಟ್ಟಿದ್ದಾರೆ. ಸೊ 2,800 rupees ನ ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ 76,760 rupees ನಿಮ್ಗೆ ಅಮೌಂಟ್ ಸಿಗುತ್ತೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ, ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಟ್ಯಾಕ್ಸ್ ಲಯಬಿಲಿಟಿ.
ಸೊ ಇದು ಫಸ್ಟ್ ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಯಾವಾಗ ಇಂಡಿವಿಜುವಲ್ ಪರ್ಸನ್ಸ್ ಕೊಡ್ತಾರೆ, ಟೋಟಲ್ ಇನ್ಕಮ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಆ ಟೋಟಲ್ ಇನ್ಕಮ್ ನ ನಾವು ಟ್ಯಾಕ್ಸ್ ಲಯಬಿಲಿಟಿ ಆಗಿ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಇಂಡಿವಿಜುವಲ್ ಪರ್ಸನ್ ಆದ್ರೆ ಅಪ್ ಟು 2,15,000 ಇಲ್ 2,50,000 to 5,00,000 5%, 5 to 10 20%, above 10 ಇದ್ರೆ 30% applicable, but in this question only 8,20,000 is a total income. So 20% ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಆಡ್ ಮಾಡ್ಕೊಳ್ಳಿ, ಆಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 4% ಆಡ್ ಮಾಡಿ. TDS ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ಲೆಸ್ ಮಾಡಿ, ಇಲ್ಲ ಅಂದಿದ್ರೆ ನನಗೆ 79,560 ಏನಿತ್ತು ಅದೇ ಟ್ಯಾಕ್ಸ್ ಲಯಬಿಲಿಟಿ ಆಗ್ತಿತ್ತು. ಬಟ್ TDS ಇದೆಯಾ, ಅದರಲ್ಲಿ ನೀವು TDS ನ ಲೆಸ್ ಮಾಡಿ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಈಗ ಈ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀರಾ ಅಂದ್ರೆ ನಿಮಗೆ 4 ಡ್ಯೂ ಡೇಟ್ ಗೊತ್ತಿರುತ್ತೆ. ಸೊ 4 ಡ್ಯೂ ಡೇಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡಬೇಕು. ಯಾವ್ದ್ರ ಮೇಲೆ ಪೇಮೆಂಟ್ ಮಾಡಬೇಕು ಅಂದ್ರೆ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಏನ್ ಬಂದಿರುತ್ತೆ ಇದ್ರ ಮೇಲೆ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ 4 ಇನ್ಸ್ಟಾಲ್ಮೆಂಟ್ ಇರುತ್ತೆ. ಮೊದಲನೇದು ಬಂದು ಆನ್ ಆರ್ ಬಿಫೋರ್ 15th ಆನ್ ಆರ್ ಬಿಫೋರ್ 15th ಜೂನ್. ನೋಡಿ, ಆನ್ ಆರ್ ಬಿಫೋರ್ 15th ಜೂನ್ ನೀವು ಎಷ್ಟು ಪರ್ಸೆಂಟ್ ಕೊಡ್ಬೇಕಪ್ಪ ಅಂದ್ರೆ 15% ಕೊಡಬೇಕು. ಯಾವುದ್ರ ಮೇಲೆ 15% ಅಪ್ಪ ಅಂತ ಹೇಳಿದ್ರೆ 76,760 ಮೇಲೆ ನೀವೇನ್ ಮಾಡಬೇಕು ಅಂದ್ರೆ 15% ಅನ್ನ ಕೊಡಬೇಕು. ಈಗ 76,760 ಮೇಲೆ ನೀವು 15% ಅನ್ನ ಮಾಡಿದ್ರೆ ನಿಮಗೆ 11,514 ರೂಪೀಸ್ ನಿಮಗೆ ಬರುತ್ತೆ. ಇದು 15%. ಮೊದಲನೇ ಇನ್ಸ್ಟಾಲ್ಮೆಂಟ್ ನೀವು ಯಾವಾಗಲೂ ಕೂಡ 15% ಕೊಡಬೇಕು ಅಡ್ವಾನ್ಸ್ ಟ್ಯಾಕ್ಸ್ ಅಲ್ಲಿ. ಎರಡನೇ ಇನ್ಸ್ಟಾಲ್ಮೆಂಟ್ ಬಂದು ಆನ್ ಆರ್ ಬಿಫೋರ್ 15th ಸೆಪ್ಟೆಂಬರ್. ಆನ್ ಆರ್ ಬಿಫೋರ್ 15th ಸೆಪ್ಟೆಂಬರ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 45% ಟ್ಯಾಕ್ಸ್ ರೇಟ್ ಇರೋದು. ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕಾದ್ರೆ 45%. ಬಟ್ ನೀವು ಪೇಮೆಂಟ್ ಮಾಡ್ಬೇಕಾದ್ರೆ ಬರೀ 30% ಅಷ್ಟೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಏನಕ್ಕೆ ಅಂದ್ರೆ, ಸೊ 76,760 ಮೇಲೆ ನೀವು ಓನ್ಲಿ 30% ಅನ್ನ ಮಾತ್ರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿಕೊಂಡು ಕೊಡಬೇಕು. ಸೊ ಟೋಟಲ್ ಟ್ಯಾಕ್ಸ್ ರೇಟ್ ಇರೋದು 45%. ಇದು ಕ್ಯುಮ್ಯುಲೇಟಿವ್ ಆಗಿ ಬಂದಿರುತ್ತೆ. ಅಂದ್ರೆ ಮೊದಲನೇದು 15 ಮೊದಲನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ 15% ಏನಿರ್ತೀರಾ ಅದು ಆಡ್ ಆಗಿ 45% ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಲೆಸ್ ಮಾಡ್ಕೋಬೇಕು. ಸೊ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 45% ಏನಿದೆ ಇದರಲ್ಲಿ ಮೈನಸ್ ಮೊದಲನೇ ಇನ್ಸ್ಟಾಲ್ಮೆಂಟ್ 15% ಅನ್ನ ನೀವು ಮೈನಸ್ ಮಾಡ್ಕೊಳ್ಳಿ. ಮೊದಲನೇ ಇನ್ಸ್ಟಾಲ್ಮೆಂಟ್ 15% ಏನಿದೆ ಅದನ್ನ ನೀವು ಮೈನಸ್ ಮಾಡ್ಕೊಳ್ಳಿ. ಅವಾಗ ನೀವು 30% ಆಫ್ ಟ್ಯಾಕ್ಸ್ ಅನ್ನ ಆಕ್ಚುಲ್ ಆಗಿ ಪೇಮೆಂಟ್ ಮಾಡೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದು ಹೀಗೆ ಮಾಡ್ಬೇಕು. ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡುವಾಗ ಕ್ಯುಮ್ಯುಲೇಟಿವ್ ಆಗಿ ಹೋಗ್ತಾ ಇರುತ್ತೆ. ಸೊ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ 15, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 45, ಬಟ್ 45 ಅಲ್ಲಿ -15 ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಮೈನಸ್ ಮಾಡ್ಕೊಳ್ಳಿ, 30% ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಈಗ 76,760 ಮೇಲೆ 30% ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 23,028 ರೂಪೀಸ್ ನಿಮಗೆ ಸಿಗುತ್ತೆ. ಇದು ಎರಡನೇ ಇನ್ಸ್ಟಾಲ್ಮೆಂಟ್. ಅಂಡ್ ಮೂರನೇ ಇನ್ಸ್ಟಾಲ್ಮೆಂಟ್ ಬಂದು ಆನ್ ಆರ್ ಬಿಫೋರ್ 15th 15 ಡಿಸೆಂಬರ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 75% ಕೊಡಬೇಕು. ಬಟ್ ನೀವು 75% ಯಾವ್ದ್ರ ಮೇಲಪ್ಪ ಅಂತ ಹೇಳಿದ್ರೆ 76,760 ಮೇಲೆನೆ ಕೊಡಬೇಕು. ಬಟ್ 70% ಫುಲ್ ಕೊಡಬೇಕಂದ್ರೆ ಇಲ್ಲ, ಓನ್ಲಿ 30% ಮಾತ್ರ ಕೊಡಿ. ಏನಕ್ಕೆ 30% ಅಂದ್ರೆ 75% ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇರೋದು, ಮೈನಸ್ ಎರಡನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆಲ್ರೆಡಿ 45 ಕೊಟ್ಟಿರ್ತೀನಿ, ಅದನ್ನ ಮೈನಸ್ ಮಾಡ್ಕೋಬೇಕು. ಹಾಗಾಗಿ 30% ಮಾತ್ರ ಕೊಡಬೇಕು. 30% ಮಾಡಿದ್ರೆ ನಿಮಗೆ 23,028 ರೂಪೀಸ್ ಸಿಗುತ್ತೆ. ದೆನ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು ಆನ್ ಆರ್ ಬಿಫೋರ್ 15th ಮಾರ್ಚ್ ನೀವು 100% ಅನ್ನ ಕೊಡಬೇಕು. ಸೊ ಈಗ 100% ಅನ್ನ ಕೊಡ್ತೀರಾ ಅಂದ್ರೆ ಯಾವ್ದ್ರ ಮೇಲೆ 75,760 ಮೇಲೆ ಕೊಡಬೇಕು. 100% ಕೊಡಬೇಕಂದ್ರೆ ಇಲ್ಲ, ಜಸ್ಟ್ 25% ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿ. ಏನಕ್ಕೆ ಅಂದ್ರೆ ಫೋರ್ತ್ ಇನ್ಸ್ಟಾಲ್ಮೆಂಟ್ ನೀವು 100% ಕೊಡಬೇಕು. ಅದರಲ್ಲಿ ಮೈನಸ್ ಮೂರನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ 75% ಅನ್ನ ಕೊಟ್ಟಿರ್ತೀರಾ. ಹಾಗಾಗಿ ಮೈನಸ್ ಮಾಡಿಕೊಂಡು ಓನ್ಲಿ 25% ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮಗೆ 19,190 ರೂಪೀಸ್ ನಿಮಗೆ ಸಿಗುತ್ತೆ. ಸೊ ಈಗ ನೀವು ಇಷ್ಟನ್ನ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ 76,760 ರೂಪೀಸ್ ನಿಮಗೆ ಟೋಟಲ್ ಇರುತ್ತೆ. ಸೊ ಇದು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡ್ತಕ್ಕಂಥದ್ದು. ಈ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡಬೇಕು. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಇದರಲ್ಲಿ ಏನು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.